ಮೈಸೂರಿನ ಹಳೆ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ. ಕೋರ್ಟ್ ಆವರಣದಿಂದ ಹೊರಗೆ ಬಂದಂತಹ ನ್ಯಾಯಾಧೀಶರು ಏನು ಬಾಂಬ್ ಥ್ರೆಟ್ ಬಂದಿದೆ. ಹಳೆ ಕೋರ್ಟ್ನಲ್ಲಿ ಬಾಂಬ್ ಇಟ್ಟಿರೋದಾಗಿ ಇಮೇಲ್ ಬಂದಿದೆ. ಕೋರ್ಟ್ ಆವರಣದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಈಗ ಪರಿಶೀಲನೆ ನಡೆಸ್ತಾ ಇರೋದು. ಕೋರ್ಟ್ ಆವರಣದಿಂದ ನ್ಯಾಯಾಧೀಶರು ಕೂಡ ಹೊರಗಡೆ ಬರಬೇಕಾಯಿತು. ನಿಮ್ಮ ಕೋರ್ಟ್ನಲ್ಲಿ ಬಾಂಬ್ ಇಡಲಾಗಿದೆ ಅಂತ ಇಮೇಲ್ ಕೋರ್ಟ್ಗೆ ಬಂದಿರೋದು. ಕೋರ್ಟ್ ಆವರಣದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈಗ. ಇತ್ತೀಚೆಗೆ ಇಂಥ ಥ್ರೆಟ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಅದು ಶಾಲೆಗಳಿರ್ಬೋದು, ಏರ್ಪೋರ್ಟ್ ಇರ್ಬೋದು, ಹಾಗೆ ಈಗ ಕೋರ್ಟ್ಗೂ ಕೂಡ ಇದು ವ್ಯಾಪಿಸ್ತಾ ಇದೆ. ಒಂದಷ್ಟು ದುಷ್ಟಶಕ್ತಿಗಳಿಗೆ ಅಥವಾ ಈ ಮೆಂಟ್ಯಾಲಿಟಿಗಳಿರುವಂಥವರು ಇಂಥ ಭಯ ಹುಟ್ಟಿಸೋದು. ಹಳೆ ಕೋರ್ಟ್ನಲ್ಲಿ ಬಾಂಬ್ ಇಟ್ಟಿರೋದಾಗಿ ಇಮೇಲ್, ಕೋರ್ಟ್ ಆವರಣದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ. ಈ ಥರ ಹಲವಾರು ಮಿಸ್ಲೀಡಿಂಗ್ ಮೇಲ್ಗಳು ಹಿಂದಿಂದ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ನಿಜವಾಗ್ಲೂ ಇದರಲ್ಲಿ ಯಾವುದು ಥ್ರೆಟ್ ಅಥವಾ ಯಾವುದು ಸುಮ್ಮನೆ ಈ ಥರ ಹೋಕ್ಸ್ ಕಾಲ್ಗಳು ಬರ್ತಾ ಇದ್ದಾವೆ, ಮೇಲ್ಗಳು ಬರುತ್ತೆ ಅನ್ನೋದು ಈಗ ಫೈಂಡ್ ಔಟ್ ಮಾಡೋದು ಕಷ್ಟ ಆಗಿದೆ ಅಷ್ಟರ ಮಟ್ಟಿಗೆ. ಹಳೆ ಕೋರ್ಟ್ನಲ್ಲಿ ನೀವು ನೋಡ್ತಾ ಇದ್ರೆ ಈಗ ನ್ಯಾಯಾಧೀಶರು, ಅಲ್ಲಿ ವಕೀಲರು ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೈಸೂರಿನ ಹಳೆ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿರೋದು. ಮೇಲ್ ಮೂಲಕ ಈ ಒಂದು ಥ್ರೆಟ್ ಮಾಡಿದ್ದಾರೆ.